ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಮದುವೆ ಅನ್ನೋದು ಯಾವ ರೀತಿ ನಡೀತಾ ಇದೆ ಅಂದರೆ, ದೊಡ್ಡ ಮಟ್ಟದ ವ್ಯವಹಾರ ಕೂಡ ಆ ರೀತಿ ನಡೆಯೋದಿಲ್ಲ. ಅಷ್ಟರ ಮಟ್ಟಿಗೆ ಈ ಮದುವೆ ಸಮಾರಂಭಗಳು ನಡೀತಾ ಇದ್ದಾವೆ. ವರದಕ್ಷಿಣೆ ಅನ್ನೋ ಪೆಡಂಭೂತ ಇಲ್ಲಿಯವರೆಗೂ ನಮ್ಮ ಜನಗಳ ಮನಸ್ಸಿನಲ್ಲಿ ಕೂತ್ಕೊಂಡಿದೆ ಅಂದರೆ, ವರದಕ್ಷಿಣೆ ಇಲ್ಲದೆ ಯಾವ ಮದುವೆ ಕೂಡ ನಡೆಯೋದಿಲ್ಲ. ಬಡತನದ ಮದುವೆಯೇ ಆಗಿರಲಿ ಅಥವಾ ಮಧ್ಯಮ ವರ್ಗದ ಜನರ ಮದುವೆಯೇ ಆಗಿರಲಿ, ಶ್ರೀಮಂತರ ಮದುವೆಯೇ ಆಗಿರಲಿ, ಅಲ್ಲಿ ಒಂದಷ್ಟು ವರದಕ್ಷಿಣೆ ನಡೆದೇ ಇರುತ್ತೆ. ಒಂದಷ್ಟು ವರದಕ್ಷಿಣೆ ಕೊಡೋದು ತಗೊಳ್ಳೋದು ಇತ್ಯಾದಿ ನಡೆದೇ ಇರುತ್ತೆ. ಈ ವರದಕ್ಷಿಣೆ ಕೊಡೋದು ತಪ್ಪು, ತಗೊಳ್ಳೋದು ತಪ್ಪು, ಅದು ಕಾನೂನು ಲೀಗಲಾಗಿ ಇದು ತಪ್ಪು ಅಂತ ಗೊತ್ತಿದ್ರೂ ಸಹ ನಮ್ಮ ಜನ ಇವತ್ತಿಗೂ ಕೂಡ ಹಳ್ಳಿ ಮೂಲೆ ಮೂಲೆಯಿಂದ ಹಿಡಿದು ಪಟ್ಟಣದವರೆಗೂ ವರದಕ್ಷಿಣೆ ಕೊಡೋದ್ರಿಂದನೇ ಮದುವೆನ ಆರಂಭ ಮಾಡ್ತಾರೆ. ಈ ವರದಕ್ಷಿಣೆ ಪಿಡುಗಿನ ಬಗ್ಗೆ ಇವತ್ತಿನ ತಾಜಾ ಸಮಾಚಾರವಾದ ಒಂದು ಘಟನೆ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ನಿನ್ನೆ ಅಂದರೆ ಜೂನ್ 30ನೇ ತಾರೀಕು ಭಾನುವಾರ ಒಬ್ಬ ಹೆಣ್ಣು ಮಗಳು ವರದಕ್ಷಿಣೆಯ ಕಿರುಕುಳಕ್ಕೆ ನೊಂದು ಬೇಸತ್ತು ಮಾನಸಿಕ ಅಸ್ವಸ್ಥೆಯಾಗಿ ಕಾರಿನಲ್ಲಿ ತನ್ನ ಕೊನೆಯ ಉಸಿರನ್ನ ಎಳೆದಿದ್ದಾಳೆ. ಆಕೆಯ ಹೆಸರು ರಿತನ್ಯಾ. ಆಕೆಯ ವಯಸ್ಸು ಕೇವಲ 27. ಆಕೆಯ ತಂದೆ ಅಣ್ಣಾದೊರೆ ಗಾರ್ಮೆಂಟ್ಸ್ ಬಿಸ್ನೆಸ್ಸನ್ನು ಮಾಡ್ಕೊಂಡಿದ್ರು. ತಂದೆ ಆದಂಥ ಅಣ್ಣಾದೊರೆ ಮಗಳಿಗೆ 26, 27 ಆಗ್ತಾ ಇದ್ದಾಗೆ ಮದುವೆ ಮಾಡಬೇಕು, ಆಕೆಯನ್ನು ಗಂಡನ ಮನೆಗೆ ಕಳಿಸ್ಕೊಡ್ಬೇಕು ಅಂತ ತುದಿಗಾಲಲ್ಲಿ ಕಾಯ್ತಾ ಇರ್ತಾರೆ. ಅಕ್ಕಪಕ್ಕದ ಮನೆಯವರು, ಸಂಬಂಧಿಕರು, ಸ್ನೇಹಿತರು ಪ್ರತಿದಿನ ಅವ್ರಿಗೆ ಹೇಳ್ತಾನೆ ಇರ್ತಾರೆ, ಮದುವೆಗೆ ಬಂದಂತಹ ಹೆಣ್ಣು ಮಗಳನ್ನು ನೀನು ಇನ್ನೆಷ್ಟು ದಿನಗಳ ಕಾಲ ಮನೆಯಲ್ಲೇ ಕೂರಿಸ್ಕೊಂಡಿರ್ತೀಯ, ಆಕೆಗೆ ಅಂತ ಒಂದು ಜೀವನ ಇದೆ, ನೀನು ಆಕೆಯನ್ನು ವರನನ್ನು ನೋಡಿ ಆಕೆಯನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಕೊಡು ಅಂತ. ಮಗಳ ಮದುವೆ ಅನ್ನೋದು ಪ್ರತಿಯೊಬ್ಬ ತಂದೆಯ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಆದಷ್ಟು ಬೇಗ ಕಳ್ಕೋಬೇಕು ಅಂತ ಪ್ರತಿಯೊಬ್ಬ ತಂದೆ ಆತುರತೆ ಇರ್ತಾನೆ. ಅದೇ ರೀತಿ ಅಣ್ಣಾದೊರೆ ಅವರು ಕೂಡ ತುದಿಗಾಲಿನಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತಾರೆ, ತನ್ನ ಮಗಳಿಗೆ ಯೋಗ್ಯವಾದ ವರ ಬೇಕು ಅಂತ. ಇದೇ ಸಮಯದಲ್ಲಿ ಕವಿನ್ ಕುಮಾರ್ ಅನ್ನೋ ವ್ಯಕ್ತಿ ಅವರಿಗೆ ಪರಿಚಯ ಆಗುತ್ತೆ. ಸ್ನೇಹಿತರೆ, ಈ ಕವಿನ್ ಕುಮಾರ್ ಕೂಡ ನೋಡೋದಕ್ಕೆ ಲಕ್ಷಣವಾಗೇ ಇದ್ದ, ಒಳ್ಳೆಯ ಮನೆತನ, ಶ್ರೀಮಂತ ಕುಟುಂಬದಿಂದ ಬಂದಿದ್ದ. ಕವಿನ್ ಕುಮಾರ್ ಒಂದು ಕಂಪನಿಯಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದ. ರಿತನ್ಯಾಗೆ ಒಳ್ಳೆ ಜೋಡಿ ಅಂತ ಅಣ್ಣಾದೊರೆ ಅವರು ಭಾವಿಸಿದರು. ಮಗಳ ಮದುವೆ ಮಾಡೋದೇ ಅವರ ಕನಸಾಗಿತ್ತು ಅನಿಸುತ್ತೆ. ಸ್ನೇಹಿತರೆ, ಅಣ್ಣಾದೊರೆ ಅವರು ರಿತನ್ಯಾ ಮತ್ತು ಕವಿನ್ ಕುಮಾರ್ ಅವರ ಮದುವೆನ ಎಷ್ಟು ಅದ್ಧೂರಿಯಾಗಿ, ಎಷ್ಟು ಧಾಮ್ ಧೂಮ್ ಅಂತ ಮಾಡ್ತಾರೆ ಅಂದರೆ, ಮದುವೆಗೆ ಏನಿಲ್ಲ ಅಂದರೂ 2.5 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡ್ತಾರೆ. 2.5 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿದ್ದು ಸಾಲದು ಅನ್ನೋ ಹಾಗೆ 70 ಲಕ್ಷದ ಓಲ್ವಾ ಕಾರನ್ನು ಮದುವೆ ಗಂಡಿಗೆ ಅಂದರೆ ಕವಿನ್ ಕುಮಾರ್ಗೆ ಕೊಡ್ತಾರೆ. ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೋ, ನನ್ನ ಮಗಳನ್ನು ಆಕೆ ಎಲ್ಲಿಗೆ ಆಸೆ ಪಡ್ತಾಳೆ ಅಲ್ಲಿಗೆ ಸುತ್ತಾಡಿಸು, ಆಕೆಗೆ ಒಂದು ದಿವಸ ನೋವು ಕೊಡಬೇಡ, ಚೆನ್ನಾಗಿ ನೋಡ್ಕೋ, ಸಾಲದು ಹಣ್ಣಾಗೆ ಗಂಡಿಗೆ 800 ಗ್ರಾಮ್ ಚಿನ್ನವನ್ನು ಕೂಡ ಇವರು ಕೊಡ್ತಾರೆ. ಇದೆಲ್ಲ ಕೊಟ್ಟಿದ್ದು ಏನಕ್ಕೆ? ಈ ವರದಕ್ಷಿಣೆಯ ಹಿನ್ನೆಲೆ ಏನು ಅಂತ ನಾವು ನೋಡೋದಾದ್ರೆ, ಪ್ರತಿಯೊಬ್ಬ ತಂದೆಗೂ ವರದಕ್ಷಿಣೆ ಕೊಡೋದರ ಉದ್ದೇಶ ಇಷ್ಟ ಆಗಿರುತ್ತೆ, ತನ್ನ ಮಗಳು ಯಾವುದೇ ರೀತಿ ಕಷ್ಟಕ್ಕೆ ಸಿಲುಕಬಾರ್ದು, ತನ್ನ ಮಗಳ ಕುಟುಂಬ ಕೂಡ ಯಾವುದೇ ರೀತಿ ಕಷ್ಟಕ್ಕೆ ಸಿಲುಕಬಾರ್ದು. ಮದುವೆ ಗಂಡು ಮದುವೆ ಆದಮೇಲೆ ಅಕಸ್ಮಾತ್ ಏನಾದರೂ ಕಷ್ಟ ಬಂದರೆ ಆ ವರದಕ್ಷಿಣೆ ಹಣ, ವರದಕ್ಷಿಣೆ ಆ ಚಿನ್ನಾಭರಣ ಏನಿರುತ್ತೆ, ಸೈಟು, ಕಾರು ಇವೆಲ್ಲ ಉಪಯೋಗಕ್ಕೆ ಬರ್ಬೋದು ಅನ್ನೋದು ಅವರ ಉದ್ದೇಶ ಆಗಿರುತ್ತೆ. ಮದುವೆ ಆಗಿ 2 ವಾರದ ತನಕ ರಿತನ್ಯಾ ಅವರ ಬದುಕು ತುಂಬ ಸುಂದರವಾಗೇ ಇರುತ್ತೆ, ತುಂಬ ಅಚ್ಚುಕಟ್ಟಾಗಿರುತ್ತೆ, ತುಂಬ ಲಕ್ಷಣವಾಗೇ ಇರುತ್ತೆ. ಅವರ ಅತ್ತೆ ಮಾವ ಹಾಗೂ ಗಂಡ ಎಲ್ಲೂ ಕೂಡ ನೋವು ಕೊಟ್ಟಿರಲ್ಲ, ಕಣ್ಣೀರು ಹಾಕ್ಸಿರಲ್ಲ. ತಮ್ಮದೇ ಸ್ವಂತ ಮಗಳು ಅನ್ನೋ ರೀತಿ ಅವರ ಅತ್ತೆ ಮಾವ ರಿತನ್ಯಾ ಅವ್ರನ್ನ ನೋಡ್ಕೋತಾ ಇರ್ತಾರೆ. ಅದಾದ ಮೇಲೇ ನೋಡಿ ಕತೆ ಶುರು ಆಗೋದು. ರಿತನ್ಯಾ ಅವರ ಅತ್ತೆ ಮಾವ ರಿತನ್ಯಾ ಅವರಿಗೆ ಕೇಳ್ತಾರೆ, ನಿಮ್ಮ ತಂದೆಯವರು ಮದುವೆ ಮಾಡೋ ಸಂದರ್ಭದಲ್ಲಿ 1/4 kg ಚಿನ್ನವನ್ನು ಕೊಡ್ತೀನಿ ಅಂತ ಹೇಳಿದರು, ಇನ್ನೂ ಸಹ ಕೊಟ್ಟಿಲ್ಲ, ದಯವಿಟ್ಟು ಒಂದು ಸ್ವಲ್ಪ ಕೇಳ್ತೀಯಾ ಅಂತ. ರಿತನ್ಯಾಗೆ ಆರಂಭದ ದಿನಗಳಲ್ಲಿ ಅರ್ಗಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಎಂತಹ ಅತ್ತೆ ಮಾವ ಇರೋ ಮನೆಗೆ ನಾನು ಬಂದುಬಿಟ್ಟಿದ್ದೀನಿ ಸೊಸೆಯಾಗಿ ಅಂತ ಗೊಳು ಅಂತ ಹೇಳೋದಕ್ಕೆ ಶುರು ಮಾಡಿಬಿಡ್ತಾರೆ. ಆರಂಭದಲ್ಲಿ ಅವರ ಅತ್ತೆ ಮಾವ ಗಂಡ ಬಹಳ ನಾಜೂಕಾಗಿ ಪ್ರೀತಿಯಿಂದ ಸಮಾಧಾನದಲ್ಲೇ ಕೇಳ್ತಾ ಇರ್ತಾರೆ, ನಿಮ್ಮ ತಂದೆಯವರು 1/4 kg ಚಿನ್ನ ಕೊಡ್ತೀನಿ ಅಂತ ಹೇಳಿದರು ಮದುವೆ ಸಂದರ್ಭದಲ್ಲಿ, ಇನ್ನೂ ಸಹ ಕೊಟ್ಟಿಲ್ಲ, ಕೇಳ್ತೀಯಾ ಅಂತ. ಬರ್ಬರ್ತಾ ದಿನ ಕಳೆದಂತೆ ಯಾವ ರೀತಿ ಅವರ ಕೋಪ ವಿಕೋಪಕ್ಕೆ ತಿರುಗುತ್ತೆ ಅಂದರೆ, ಆಕೆಗೆ ಗಂಡ ದೈಹಿಕ ಹಿಂಸೆನ ಕೊಡೋದಕ್ಕೆ ಶುರು ಮಾಡ್ತಾರೆ. ನಿಮ್ಮ ತಂದೆ 1/4 kg ಚಿನ್ನ ಕೊಡ್ತೀನಿ ಅಂತ ಹೇಳಿದ್ರು, ಇನ್ನೂ ಕೂಡ ಕೊಟ್ಟಿಲ್ಲ, ಸುಳ್ಳು ಏನಕ್ಕೆ ಮಾತಾಡಬೇಕಿತ್ತು, ಭಾಷೆ ಏನು ಕೊಡಬೇಕಿತ್ತು, ಆ ರೀತಿ ಈ ರೀತಿ ಒಂದಷ್ಟು ಅವಾಚ್ಯ ಪದಗಳನ್ನು ಬಳಸಿ ಬೈಯೋದಕ್ಕೆ ಶುರು ಮಾಡ್ತಾರೆ, ನಿಂದಿಸೋದಕ್ಕೆ ಶುರು ಮಾಡ್ತಾರೆ, ದೈಹಿಕವಾಗಿ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾರೆ, ದೈಹಿಕವಾಗಿ ಕಿರುಕುಳ ಕೊಡೋದಕ್ಕೆ ಶುರು ಮಾಡ್ತಾರೆ. ಇನ್ನು ಅತ್ತೆ ಮಾವಂತೂ ಕೇಳೋದೇ ಬೇಡ, ಅವರು ಮಾನಸಿಕವಾಗಿ ಹಿಂಸೆಯನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಏನಿಲ್ಲ ಅಂದರೂ 2 ತಿಂಗಳುಗಳ ಕಾಲ, ಸತತ 60 ದಿನಗಳ ಕಾಲ ಮಾನಸಿಕವಾಗಿ ಅವರ ಅತ್ತೆ ಮಾವ ಗಂಡನಿಂದ ಕಿರುಕುಳಕ್ಕೆ ಒಳಗಾದಂಥ ರಿತನ್ಯಾ ಒಂದು ಆಡಿಯೋವನ್ನು ರೆಕಾರ್ಡ್ ಮಾಡ್ತಾರೆ. 7 ಆಡಿಯೋ ಕ್ಲಿಪ್ಗಳನ್ನು ರೆಕಾರ್ಡ್ ಮಾಡಿ ರಿತನ್ಯಾ ಅವರು ಅವರ ತಂದೆಗೆ ಕಳಿಸ್ತಾರೆ. ನೀವು ಮದುವೆ ಸಂದರ್ಭದಲ್ಲಿ 1/4 kg ಚಿನ್ನವನ್ನು ಕೊಡ್ತೀನಿ ಅಂತ ಇವರಿಗೆ ಮಾತು ಕೊಟ್ಟಿದ್ರಂತೆ.
ಮದುವೆ ಆದ ಮೇಲೆ 2 ವಾರಗಳ ನಂತರ ಇವರು ಪ್ರತಿದಿನ ಆ 4 ಕೆ ಜಿ ಚಿನ್ನ ನಿಮ್ಮ ತಂದೆಯವರು ಕೊಡಲಿಲ್ಲ ಅಂತ ನನಗೆ ದೈಹಿಕವಾಗಿ, ಮಾನಸಿಕವಾಗಿ ಹಿಂಸೆಯನ್ನು ಕೊಡ್ತಾಯಿದ್ದಾರೆ, ಕಿರುಕುಳವನ್ನು ಕೊಡ್ತಾಯಿದ್ದಾರೆ. ನನಗೆ ಈ ಕಿರುಕುಳ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಇದಕ್ಕಿಂತ ಮುಂಚೆ ನಾನು ಮನೆಗೆ ಬಂದಿದ್ದೆ 4 ಕೆ ಜಿ ಚಿನ್ನವನ್ನು ಕೇಳಬೇಕು ಅಂತ. ಆದರೆ ಅದನ್ನು ಯಾವ ರೀತಿ ನಿಮ್ಮ ಹತ್ರ ಕೇಳಬೇಕು? ನೀವೇ ಈಗಾಗಲೇ ಮದುವೆ ಮಾಡಿ ಕೈ ಖಾಲಿ ಮಾಡ್ಕೊಂಡು ಕೂತಿದ್ದೀರಾ. ನಿಮ್ಮ ಹತ್ರ ಹಣ ಕೇಳೋದಕ್ಕೂ ಆಗ್ತಾಯಿಲ್ಲ, 4 ಕೆ ಜಿ ಚಿನ್ನ ಕೇಳೋದಕ್ಕೂ ಆಗ್ತಾಯಿಲ್ಲ. ಅಕಸ್ಮಾತ್ ನಾನು ಈ ಗಂಡನ ಮನೆಯನ್ನು ಬಿಟ್ಟು ತವ್ರ ಮನೆಯನ್ನು ಸೇರಿದ್ರೆ ನೋಡಿದ ಜನ ಯಾವ ರೀತಿ ಎಲ್ಲ ಮಾತಾಡ್ಕೋಬೋದು ಅನ್ನೋ ಆತಂಕ ಇದೆ ನನ್ನಲ್ಲಿ ಅಂತ ಆಕೆ ಆಡಿಯೋ ಕ್ಲಿಪ್ಗಳನ್ನು ರೆಕಾರ್ಡ್ ಮಾಡಿ ಒಂದು ದಿನ ಆ ಗಂಡನ ಮನೆಯಿಂದ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಕಾರಿನಲ್ಲಿ ವಿಷವನ್ನು ಸೇವಿಸಿ ಆತ್ಮಹತ್ಯೆಗೆ ಒಳಗಾಗ್ತಾಳೆ. ಈ ರೀತಿ ರಿತನ್ಯ ಅನ್ನೋ ಒಬ್ಬ ಮುಗ್ಧ ಹೆಣ್ಣು ಮಗಳು ವರದಕ್ಷಿಣೆ ಕಿರುಕುಳಕ್ಕೆ ಸಿಲುಕಿ ಸಾವನ್ನಪ್ತಾಳೆ.